ರಾಜ್ಯದಲ್ಲಿ ಮುಂದಿನ 7 ದಿನ ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ರಾಜ್ಯಾದ್ಯಂತ ಆರ್ಭಟಿಸಲಿರುವಂತಹ ವರುಣ ಹೈ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಕೆಲ ಜಿಲ್ಲೆಗೆ ಆರೆಂಜ್ ಮತ್ತೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂತದ್ದು. ರಾಜ್ಯಾದ್ಯಂತ ಆರ್ಭಟಿಸಲಿರುವಂತಹ ವರುಣ ಆರೆಂಜ್ ಮತ್ತೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಆಲ್ರೆಡಿ ನೊಂದು ಬೆಂದಿರುವಂತಹ ರೈತರು ಬಿರುಗಾಳಿ ಸಹಿತ ಬೀಸಲಿರುವಂತಹ ಮಳೆ. ಜೂನ್ 3ರವರೆಗೂ ಕೂಡ ಗುಡುಗು ಹಾಗೂ ಬಿರುಗಾಳಿ ಸಹಿತ ಮಳೆ ಆಗುತ್ತೆ. ಕಂಟಿನ್ಯೂಸ್ಲಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಮುಂದಿನ 7 ದಿನ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಳೆ ಆಗುತ್ತೆ. ಹೀಗಾಗಿ ದಕ್ಷಿಣ ಮತ್ತೆ ಉತ್ತರ ಎರಡೂ ಕಡೆ ಕೂಡ ಅಲರ್ಟ್ ಆಗಿರಬೇಕು. ಕರಾವಳಿ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಿರುವಂತಹ ಹವಾಮಾನ ಇಲಾಖೆ ಸಾರ್ವಜನಿಕರು ಸುರಕ್ಷತಾ ಕ್ರಮವನ್ನು ಅನುಸರಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ರಾಜ್ಯಾದ್ಯಂತ ಆರ್ಭಟಿಸಲಿರುವಂತಹ ವರುಣ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೆಲ ಜಿಲ್ಲೆಗೆ ಆರೆಂಜ್ ಮತ್ತೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದೇ ರೀತಿಯಾಗಿ ಮಳೆ ಕಂಟಿನ್ಯೂ ಆದರೆ ರೈತರಿಗೆ ಸಂಕಷ್ಟ. ಬಿಕಾಸ್ ಮುಂಗಾರು ಅನ್ನುವಂಥದ್ದು ಆರಂಭದಲ್ಲಿ ಬಿತ್ತನೆ ಮಾಡೋದಕ್ಕೆ ಅದೆಲ್ಲದಕ್ಕೂ ರೈಟ್ ಓಕೆ. ಬಟ್ ಈ ಆಲಿಕಲ್ಲು ಮಳೆ ಅಂತ ಬಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುವಂಥದ್ದು. ಬಿಕಾಸ್ ಆ ಬೀಜಕ್ಕೆ ಏನಾದರೂ ನೇರವಾಗಿ ಆ ಆಲಿಕಲ್ ಟಚ್ ಆಯಿತು ಅಥವಾ ಹೂವಿಗೆ ಟಚ್ ಆಯಿತು ಅಂತ ಹೇಳಿದ್ರೆ ಮುಂದೆ ಫಸಲು ಬರೋದೇ ಇಲ್ಲ. ಇನ್ ಕೇಸ್ ಬಂದರೂ ಕೂಡ ಕಂಪ್ಲೀಟ್ ಆಗಿ ಕೊಳೆತು ಹೋಗುತ್ತೆ. ಹಾಗಾಗಿ ಈ ಅಡಿಕೆಗಾಗಿರ್ಬೋದು, ತೆಂಗು, ಮಾವು ಇದ್ಯಾವುದಕ್ಕೆ ಆಗಲಿ ಆಲಿಕಲ್ ಹೋಗಿ ಬಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬೆಳೆ ಎಲ್ಲವೂ ಕೂಡ ಕೊಳೆಯೋದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಆಲಿಕಲ್ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ರೈತನಿಗೆ ಸಮಸ್ಯೆ ಆಗೋದಂತೂ ಖಚಿತ. ನೋಡ್ತಾ ಇರ್ಬೋದು ರೋಡ್ಗಳೆಲ್ಲ ಕೂಡ ಹೇಗೆ ಒಂದು ರೀತಿಯಾಗಿ ಹೊಳೆ ಅಂತ ಆಗ್ಬಿಟ್ಟಿದೆ. ಕಾಣಿಸ್ತಾನೆ ಇಲ್ಲ ರೋಡ್. ನೋಡಿ, ಅದರಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಗುಂಡಿ ಯಾವುದು ಅಂತಲೂ ಗೊತ್ತು ಸಿಗೋದಿಲ್ಲ. ಅದರಲ್ಲೇ ವಾಹನ ಚಲಾಯಿಸೋದಕ್ಕೆ ಹೋಗ್ತಾರೆ. ಅಲ್ಲಿ ಎಡವಟ್ಟುಗಳಾಗುತ್ತೆ. ಹಾಗಾಗಿ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ತಡ ಆದರೂ ಪರವಾಗಿಲ್ಲ, ಅಂದರೆ ಮರಗಳ ಕೆಳಗಡೆ ಆಗಿರ್ಬೋದು, ವಿದ್ಯುತ್ ಕಂಬಗಳಾಗಿರ್ಬೋದು, ಅಲ್ಲಿ ಅಕ್ಕಪಕ್ಕ ನಿಲ್ಸ್ಕೊಳ್ಳೋದ್ರ ಬದಲು ನೀವು ಎಲ್ಲೇ ಇರ್ತೀರೋ, ಆಫೀಸಲ್ಲಿದ್ದರೆ ಆಫೀಸಲ್ಲೇ, ಮನೇಲಿದ್ದರೆ ಮನೆಯಲ್ಲೇ ಇರೋದು ಬೆಟರ್. ಮುನ್ಸೂಚನೆಯನ್ನ ಈಗ ಆಲ್ರೆಡಿ ಕೊಟ್ಟಿದೆ ಹವಾಮಾನ ಇಲಾಖೆ. ಹಾಗಾಗಿ ಬಿರುಗಾಳಿ ಸಹಿತ ಆಲಿಕಲ್ ಸಹಿತ ಮಳೆ.